So good evening to all of you. So we will start the today's lecture. So in previous class we are discussing about the photon. So previous class ಅಲ್ಲಿ ನಾವೇನ್ ಮಾಡ್ತಿದ್ವಿ photon ಅಂದ್ರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡ್ತಿದ್ವಿ and we have studied the characteristics of photon. So photon ಅನ್ನೋದು it is a particle, ಅದಕ್ಕೆ ಯಾವ್ದಾದ್ರು characteristics ಇರುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ್ವಿ. So in this chapter we are going to study about the Einstein's explanation. So okay, the Einstein's explanation. So Einstein's explanation for photoelectric effect. So photoelectric effect ಗೆ ಐನ್ಸ್ಟೀನ್ ಏನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವೇನ್ ಮಾಡ್ತೀವಿ, we are going to study. This is very important. 5 marks ಗೆ ಇದನ್ನ ಕೇಳಿದ್ದಾರೆ. So 5 marks ಗೆ they were asked so give the observations of Einstein's observation on photoelectric effect or Einstein explanation for photoelectric effect ಅಂತ 5 marks ಗೆ ಕೇಳಿದ್ದಾರೆ. और ಇದ್ರದ್ದು ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಮೇಲೆ ಕಂಪಲ್ಸರಿ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಇದರ ಇದು 5 ಮಾರ್ಕ್ಸ್ ಗೆ ಎಕ್ಸ್ಪ್ಲನೇಷನ್ ಕೇಳಬೇಕು ಆರ್ ಫಾರ್ಮುಲಾನ ಏನ್ ಮಾಡ್ತಾರೆ ಕೇಳಿರ್ತಾರೆ. ಸೊ ಹಾಗಾದ್ರೆ ಏನಿದು ಐನ್ಸ್ಟೈನ್ ಎಕ್ಸ್ಪ್ಲನೇಷನ್ ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಅಗೇನ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವಾಟ್ ಈಸ್ ಮೀನ್ ಬೈ ದಿಸ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಮೆಟಲ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ಮೆಟಲ್ ಅಂತ ತಗೊಂಡಿದೀವಿ. ಮೆಟಲ್ ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ದಿ ಫ್ರೀ ಎಲೆಕ್ಟ್ರಾನ್. ಸೊ ಲೆಟ್ ಅಸ್ ಕನ್ಸಿಡರ್ ದೀಸ್ ಆಸ್ ಎ ಫ್ರೀ ಎಲೆಕ್ಟ್ರಾನ್ಸ್. ಇದ್ರೊಳಗೆ ಏನಾಗಿದೆ, ಫ್ರೀ ಎಲೆಕ್ಟ್ರಾನ್ ಇದೆ. ಇದು ಫ್ರೀ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ದೇ ಆರ್ ಈಸಿಲಿ ಮೂವಿಂಗ್ ಇನ್ಸೈಡ್. ಇದೇನಾಗುತ್ತೆ, ಈ ಮೆಟಲ್ ಕಂಡಕ್ಟರ್ ಒಳಗೆ ಈಸಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಈಗೇನ್ ಮಾಡ್ಬೇಕು, ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗಿವ್ ಸರ್ಟನ್ ರೇಡಿಯೇಷನ್ಸ್. ರೇಡಿಯೇಷನ್ಸ್ ಏನಾಗ್ಬೇಕು, ಈ ಮೆಟಲ್ ಸರ್ಫೇಸ್ ಮೇಲೆ ಬಂದು ಬೀಳಬೇಕು. ಸೊ ದೀಸ್ ಆರ್ ಕಾಲ್ಡ್ ಆಸ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಆರ್ ಯು ಕ್ಯಾನ್ ನೌ ಯು ಕಾಲ್ ಇಟ್ ಆಸ್ ಎ ಫೋಟಾನ್ ಅಂತ ಹೇಳ್ಬೋದು. ಸೊ ಪಾರ್ಟಿಕಲ್ ನೇಚರ್ ಅಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟೆಲ್ ದಮ್ ಆಸ್ ಅ ಫೋಟಾನ್. ಫೋಟಾನ್ ಅಂತ ನಾನು ಹೇಳ್ಬೋದು. ಇಲ್ಲಿ ಬಂದಿರೋ ರೇಡಿಯೇಷನ್ ಏನ್ ಮಾಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಗಳು ದೇ ವಿಲ್ ಅಬ್ಸಾರ್ಬ್. ಸೊ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ದೇ ವಿಲ್ ಡೂ ಟೂ ಪ್ರೊಸೆಸಸ್. ಎರಡು ಪ್ರೊಸೆಸ್ ನನಗೆ ಆಗುತ್ತೆ, ಆಯ್ತಾ. ರೇಡಿಯೇಷನ್ ವೆನ್ ಇನ್ಸಿಡೆಂಟ್ ಆನ್ ದಿಸ್ ಮೆಟಲ್ ಸರ್ಫೇಸ್, ದಿ ಎಲೆಕ್ಟ್ರಾನ್ ದೇ ವಿಲ್ ಅಬ್ಸಾರ್ಬ್ ದಿಸ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನಾಗುತ್ತೆ, ಅಬ್ಸಾರ್ಬ್ ಹಾಕೊಳ್ಳೋದು ಏನಾಗುತ್ತೆ, ದೇ ವಿಲ್ ಕಮ್ ಔಟ್ ಆಫ್ ದಿ ಮೆಟಲ್ ಸರ್ಫೇಸ್. ಕಮ್ ಔಟ್ ಆಫ್ ದಿ ಮೆಟಲ್ ಸರ್ಫೇಸ್. ಸೊ ಮೆಟಲ್ ಸರ್ಫೇಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಬರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಟು ಇನ್ಕ್ರೀಸ್ ದಿ ಕೈನೆಟಿಕ್ ಎನರ್ಜಿ. ಟು ಇನ್ಕ್ರೀಸ್ ದಿ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ಫ್ರೀ ಎಲೆಕ್ಟ್ರಾನ್ ಆರ್ ಎಮಿಟೆಡ್ ಎಲೆಕ್ಟ್ರಾನ್. ಎಮಿಟೆಡ್ ಎಲೆಕ್ಟ್ರಾನ್ ನ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಏನಾಗುತ್ತೆ, ಈ ರೇಡಿಯೇಷನ್ಸ್ ಗಳನ್ನ ಏನ್ ಮಾಡುತ್ತೆ, ಅದು ಯೂಸ್ ಮಾಡುತ್ತೆ. ವೆನ್ ರೇಡಿಯೇಷನ್ ಫಾಲ್ಸ್ ಆನ್ ದಿಸ್ ಮೆಟಲ್ ಸರ್ಫೇಸ್, ಎಲೆಕ್ಟ್ರಾನ್ ಅಬ್ಸಾರ್ಬ್ ದಿಸ್ ಎನರ್ಜಿ and aವೇನ್ ಮಾಡುತ್ತೆ, they can be used as two processes. One to come out of the metal surface. ಇಲ್ಲಿರೋ ಎಲೆಕ್ಟ್ರಾನ್ ಏನ್ ಮಾಡ್ಬೋದು, ಈ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಅದು ಈ ಕಡೆ ಹೊರಗಡೆ ಬರ್ಬೋದು. ಅವಾಗ ಏನಾಯ್ತು, ಫ್ರೀ ಆಯ್ತು, ಜಸ್ಟ್ ಹೊರಗಡೆ ಬರ್ತಾ ಇದೆ. ನೀವ್ ಇನ್ನೂ ಎನರ್ಜಿನ ಕೊಡ್ತಾ ಇದ್ದಾಗ ಏನಾಗುತ್ತೆ, ಇದು ಹೊರಗಡೆ ಬಂದಿರೋದು ಇಟ್ ವಿಲ್ ಮೂವ್ ಎನಿವೇರ್. ಎಲ್ಲಾದ್ರೂ ಹೋಗಿ ಏನಾಗ್ಬೋದು, ಮೂವ್ಮೆಂಟ್ ಆಗ್ಬಹುದು. ಸೊ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಆರ್ ಇನ್ಕ್ರೀಸಿಂಗ್ ದಿ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಎಮಿಟೆಡ್ ಎಲೆಕ್ಟ್ರಾನ್. ಎಮಿಟೆಡ್ ಎಲೆಕ್ಟ್ರಾನ್ ನ ಕೈನೆಟಿಕ್ ಎನರ್ಜಿ ಏನ್ ಮಾಡ್ತಿದ್ದೀರಾ ನಾವು, ಇನ್ಕ್ರೀಸ್ ಮಾಡ್ತಿದ್ದೀರಾ. ಇಲ್ಲಿ ಎರಡು ಪ್ರೊಸೆಸ್ ಆಗುತ್ತೆ. ಆದ್ರೆ ಎಲ್ಲಾ ರೇಡಿಯೇಷನ್ಸ್ಗೂ ನನಗೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತಾ? ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ನಿಮ್ಗೆ ಗೊತ್ತಿದೆ ಯಾವ್ದು ನಮ್ಗೆ ಎನರ್ಜಿಗೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಥ್ರೆಶೋಲ್ಡ್ ಎನರ್ಜಿ ಆರ್ ಫಾರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫಾರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಇಟ್ ಈಸ್ ದಿ ಮಿನಿಮಮ್ ಫ್ರೀಕ್ವೆನ್ಸಿ with the electron is emitted from the metal surface. It is denoted by mu naught ಅಂತ ಅದನ್ನ ನಾವೇನ್ ಮಾಡ್ತೀವಿ, ಡಿನೋಟ್ ಮಾಡ್ತೀವಿ. ಯಾವಾಗ ಎನರ್ಜಿ ಆಫ್ ದಿಸ್ ರೇಡಿಯೇಷನ್ is greater than this threshold frequency, only the electron emission is possible. electron emit ಆಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಎನರ್ಜಿನ ತಗೋಬೇಕು. ಸೊ ಮಿನಿಮಮ್ ಪಾಸಿಂಗ್ ಮಾಸ್ 35. ಸೊ 35% will be the passing mass. ನೀವು ಮಿನಿಮಮ್ 35 ಪಾಸಿಂಗ್ ಮಾರ್ಕ್ಸ್ ನ ತಗೊಂಡ್ರೆ ಮಾತ್ರ ನೀವೇನ್ ಮಾಡ್ತೀರಾ, ಪಾಸ್ ಆಗ್ತೀರಾ ಅಂತ ಹೇಳಿದ್ರೆ ಎನರ್ಜಿ ಏನಾಗ್ಬೇಕು, ದಿಸ್ ಎನರ್ಜಿ ದಟ್ ಮಸ್ಟ್ ಬಿ ಗ್ರೇಟರ್ ದನ್ ಇಟ್ ಮ್ಯೂ ನಾಟ್ ಆದ್ರೆ ಮಾತ್ರ ಏನಾಗುತ್ತೆ, ನನಗೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನನಗೆ ಆಗುತ್ತೆ. ಹಾಗಾದ್ರೆ ಐನ್ಸ್ಟೀನ್ ಏನ್ ಹೇಳಿದ್ರು ಅಂತ ನಾವು ನೋಡೋಣ.
ಐನ್ಸ್ಟೀನ್ ಹೇಳೋ ಅವ್ರು ಏನ್ ಹೇಳಿದ್ದಾರೆ ಅರ್ಥ ಮಾಡ್ಕೊಳೋದಕ್ಕೆ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಒನ್ ಎಕ್ಸಾಂಪಲ್. ಓಕೆ, ಇಲಿಸ್ಟ್ರೇಟಿಂಗ್ ಎಕ್ಸಾಂಪಲ್ ನ ತಗೊಳ್ತೀವಿ. ಲೆಟ್ ಅಸ್ ಕನ್ಸಿಡರ್ ಒನ್ ಮೆಟಲ್. ಒಂದು ಮೆಟಲ್ ಅನ್ನ ತಗೊಳ್ಳಿ. ಇದಕ್ಕೆ ಏನಿದೆ ಅಂತ ಹೇಳಿದ್ರೆ, ಇದಕ್ಕೆ ನಾನು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ದಿ ಮಿನಿಮಮ್ ಎನರ್ಜಿ ನೀಡೆಡ್ ಫಾರ್ ದಿ ಇಲೆಕ್ಟ್ರಾನ್ ಟು ಕಮ್ ಔಟ್ ಆಫ್ ದಿ ಮೆಟಲ್ ಸರ್ಫೇಸ್. ಅದನ್ನ ಏನ್ ಹೇಳ್ತೀವಿ, ಫೈ ಇಸ್ ಈಕ್ವಲ್ ಟು, ಒಂದು ಮೆಟಲ್ ಸರ್ಫೇಸ್ ಇದೆ, ಇದಕ್ಕೆ ವರ್ಕ್ ಫಂಕ್ಷನ್ ಎಷ್ಟಿದೆ ಅಂತ ಹೇಳಿದ್ರೆ ನನಗೆ 2 ಇಲೆಕ್ಟ್ರಾನ್ ವೋಲ್ಟ್ಸ್ ನನಗೆ ವರ್ಕ್ ಫಂಕ್ಷನ್ ಇದೆ. ಆಯ್ತಾ? ನೀವು ಎನರ್ಜಿನ ಏನ್ ಮಾಡ್ತಿದ್ರ, ಯು ಆರ್ ಗಿವಿಂಗ್ ಎನರ್ಜಿ ಇ ಇಸ್ ಈಕ್ವಲ್ ಟು ಎಚ್ ಮ್ಯೂ ನ ಕೊಡ್ತಾ ಇದ್ದೀರಾ. ಈ ಇ ಇಸ್ ಈಕ್ವಲ್ ಟು ಎಚ್ ಮ್ಯೂ ವೆನ್ ಇಟ್ ಇಸ್ ಗ್ರೇಟರ್ ದನ್ 2 ಇಲೆಕ್ಟ್ರಾನ್ ವೋಲ್ಟ್. 2 ಇಲೆಕ್ಟ್ರಾನ್ ವೋಲ್ಟ್ ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ ಆಗುತ್ತೆ. ಸೊ ಯು ಆರ್ ಗೆಟಿಂಗ್ ದಿ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ ಅಂತ ಹೇಳಿದ್ರೆ ಇದು 2 ಇಲೆಕ್ಟ್ರಾನ್ ವೋಲ್ಟ್ ಅನ್ನೋದು ಒಂಥರ ಪಾಸಿಂಗ್ ಮಾರ್ಕ್ಸ್ ಇದ್ದಂಗೆ. ಅದ್ರಕ್ಕಿಂತ ನೀವು ಕೆಳಗಡೆ ಕೊಡ್ತಾ ಇದ್ದೀರಾ, 1 ಇಲೆಕ್ಟ್ರಾನ್ ವೋಲ್ಟ್ ಕೊಡ್ತೀರಾ ಅಥವಾ ನೀವೇನ್ ಮಾಡ್ತೀರಾ 0.5 ಇಲೆಕ್ಟ್ರಾನ್ ವೋಲ್ಟ್ ಅನ್ನ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಏನಾಗಲ್ಲ, ಅದು ಎಮಿಟ್ ಆಗೋದಿಲ್ಲ. ಲೆಟಸ್ ಕನ್ಸಿಡರ್ ಒಂದು ಮೆಟಲ್, ಅದಕ್ಕಿನ ವರ್ಕ್ ಫಂಕ್ಷನ್ ಎಷ್ಟಿದೆ. ಸೊ ಇಲ್ಲಿ ಏನ್ ಮಾಡ್ತೀನಿ, ನಾನು ಡಿಫ್ರೆಂಟ್ ಕೇಸ್ ಅನ್ನ ಬರ್ಕೊಳ್ತೀನಿ. ದಿಸ್ ವಿಲ್ ಬಿ ದಿ ಎನರ್ಜಿ ವರ್ಕ್ ಫಂಕ್ಷನ್ ಅಂತ ಬರ್ಕೊಳ್ತೀನಿ. ಸೊ ನಾ ಏನ್ ಮಾಡ್ತೀನಿ, ಒಂದು 8 ಇಲೆಕ್ಟ್ರಾನ್ ವೋಲ್ಟ್ ಇರೋ ಎನರ್ಜಿನ ಕೊಡ್ತಾ ಇದ್ದೀನಿ. ಇಲ್ಲಿ ಬರ್ತಿದೆಯಲ್ವಾ, ಇದು ಎಲೆಕ್ಟ್ರಾನ್ ವೋಲ್ಟ್ ಏನಾಗ್ತದೆ, ಇಟ್ ಈಸ್ 8 ಇಲೆಕ್ಟ್ರಾನ್ ವೋಲ್ಟ್ ಅಷ್ಟು ನಾನು ಎನರ್ಜಿನ ಕೊಡ್ತಾ ಇದ್ದೀನಿ. ವರ್ಕ್ ಫಂಕ್ಷನ್ ಎಷ್ಟಿದೆ ಅಂತ ಹೇಳಿದ್ರೆ 2 ಇಲೆಕ್ಟ್ರಾನ್ ವೋಲ್ಟ್ ಇದೆ. ಬಟ್ 8 ಇಲೆಕ್ಟ್ರಾನ್ ವೋಲ್ಟ್ ಅನ್ನ ಏನ್ ಮಾಡ್ತಾ, ಇಲೆಕ್ಟ್ರಾನ್ ತಗೊಳುತ್ತೆ, ಬಟ್ ಅದೇ ಇಲ್ಲಿ ಕೊಲಿಷನ್ ಮಾಡ್ಕೊಂಡು ಇಟ್ ವಿಲ್ ಲಾಸ್ ಎನರ್ಜಿ ಏನ್ ಮಾಡುತ್ತೆ, ಲಾಸ್ ಆಗುತ್ತೆ. ಅದ್ರಲ್ಲಿ ಏನ್ ಹೇಳ್ಬೋದು ನಾವು, ವೇಸ್ಟ್ ಆಫ್ ಎನರ್ಜಿ ಎಷ್ಟು ವೇಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವೇಸ್ಟ್ ಆಗ್ತಿದೆ. ನೀವು ಕೊಡ್ತಿದ್ದೀರಾ 8 ಇಲೆಕ್ಟ್ರಾನ್ ವೋಲ್ಟ್ ಕೊಡ್ತೀರಾ, ಒಂದು ಎಷ್ಟು ಮಾಡ್ತಿರ್ಬೋದು, ಒಂದು 7 ಇಲೆಕ್ಟ್ರಾನ್ ವೋಲ್ಟ್ ಅಷ್ಟು ಏನ್ ಮಾಡ್ತಿದೆ, ಅದು ವೇಸ್ಟ್ ಮಾಡ್ತಾ ಇದೆ. ಸೊ 7 ಇಲೆಕ್ಟ್ರಾನ್ ಅಷ್ಟು ವೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ಉಳಿದಿರೋದು ಏನಾಗ್ಬೇಕು ಅಂತ ಹೇಳಿದ್ರೆ, ಸೊ ನನಗೆ ಎಷ್ಟು ಉಳಿತಾರೆ, ಲೆಫ್ಟ್ ಎನರ್ಜಿ. ದಟ್ ಲೆಫ್ಟ್ ಎನರ್ಜಿ ವಿಲ್ ಬಿ ಕೈನೆಟಿಕ್ ಎನರ್ಜಿ ಆಗುತ್ತೆ. ಅವು ಕೈನೆಟಿಕ್ ಎನರ್ಜಿ ಎಷ್ಟು ಉಳಿದು ನನಗೆ 1 ಇಲೆಕ್ಟ್ರಾನ್ ವೋಲ್ಟ್ ಉಳಿತು. ಸೊ ಈ 1 ಇಲೆಕ್ಟ್ರಾನ್ ವೋಲ್ಟ್ ಇದೆ, ಇಟ್ ಇಸ್ ವೆರಿ ವೆರಿ ಲೆಸ್ ಆಯ್ತು. ಸೊ ಇಲೆಕ್ಟ್ರಾನ್ ಏನಾಗಲ್ಲ ಈ ಕೇಸಲ್ಲಿ ಹೊರಗಡೆ ಬರೋದಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ನಾವು ಇನ್ಕ್ರೀಸ್ ಮಾಡ್ತಿಲ್ಲ, 8 ಇಲೆಕ್ಟ್ರಾನ್ ವೋಲ್ಟ್ ಇದೆ, ಇದು ನನಗೆ 8 ಇಲೆಕ್ಟ್ರಾನ್ ವೋಲ್ಟ್ ಇದೆ. ಸೊ ಆಮೇಲೆ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ವೇಸ್ಟ್ ಆಗ್ತದೆ. ಎಷ್ಟು, ಒಂದು 3 ಇಲೆಕ್ಟ್ರಾನ್ ಅಷ್ಟು ನನಗೆ ವೇಸ್ಟ್ ಆಗ್ತದೆ. ಈ ಕೈನೆಟಿಕ್ ಎನರ್ಜಿ ನಾನು ಎಷ್ಟು ಬರ್ಕೋಬೇಕು ಅಂತ ಹೇಳಿದ್ರೆ 3 ಇಲೆಕ್ಟ್ರಾನ್ ವೋಲ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಾನು 8 ಮೈನಸ್ 3 ಮಾಡ್ಕೋಬೇಕು. 8 ಮೈನಸ್ 3 ಮಾಡಿದ್ರೆ ಏನಾಯ್ತು, ನನಗೆ 5 ಇಲೆಕ್ಟ್ರಾನ್ ವೋಲ್ಟ್ ಅಷ್ಟು ಸಿಕ್ತು. ಈ 5 ಇಲೆಕ್ಟ್ರಾನ್ ವೋಲ್ಟ್ ಏನಾಯ್ತು, ದಿಸ್ ವಿಲ್ ಬಿ ದಿ ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತೀನಿ, ನಾನು 8 ಇಲೆಕ್ಟ್ರಾನ್ ವೋಲ್ಟ್ ತಗೊಳ್ತಿದ್ದೀನಿ, ವರ್ಕ್ ಫಂಕ್ಷನ್ ಗೆ ಸೇಮ್ ಇರುತ್ತೆ. ಇಲ್ಲಿ ಏನಾಗ್ತದೆ, 0 ಆಗ್ತಿದೆ, ಏನು ವೇಸ್ಟೇ ಮಾಡ್ತಿಲ್ಲ. ಇಲೆಕ್ಟ್ರಾನ್ ಏನಾಯ್ತು, ಕಂಪ್ಲೀಟ್ ಆಗಿ ಅದು ಹೊರಗಡೆ ಬರ್ತಿದೆ. ಸೊ ಇಟ್ ಇಸ್ 2 6 ಮೈನಸ್ 8 ಅಂತ ಹೇಳಿದ್ರೆ, ಸಾರಿ 8 ಮೈನಸ್ 2 ಅಂತ ಹೇಳಿದ್ರೆ 6 ಇಲೆಕ್ಟ್ರಾನ್ ವೋಲ್ಟ್ ಅಂತ ಆಯ್ತು. ಯಾವ್ದಕ್ಕೆ ನನಗೆ ಮ್ಯಾಕ್ಸಿಮಮ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ನನಗೆ ಮ್ಯಾಕ್ಸಿಮಮ್, ದಿ ಕೈನೆಟಿಕ್ ಎನರ್ಜಿ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಅಂತ ಆಯ್ತು. ಈ ರಿಲೇಷನ್ ಅನ್ನು ತಗೊಂಡ್ರೆ ಐನ್ಸ್ಟೀನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಿ ಕ್ಯಾಲ್ಕುಲೇಟೆಡ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ kinetic energy. He gave the expression for kinetic energy as kinetic energy maximum K max is equal to ಎಷ್ಟು ಎನರ್ಜಿಗೆ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಇ, ನೀವು ಕೊಡ್ತಿರೋ ಎನರ್ಜಿ ಮೈನಸ್ ವರ್ಕ್ ಫಂಕ್ಷನ್. ಇಲ್ಲಿ ನೀವು ಹೀಗೆ ತಗೋಬಹುದು ನೋಡಿ, ಕೈನೆಟಿಕ್ ಎನರ್ಜಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡಿದ್ರಿ ನೀವು, 8 ಮೈನಸ್ ಮಾಡಿದ್ರ. ಸೊ ಯು ಗಾಟ್ ಹಿಯರ್ 8 ಮೈನಸ್ 7. ಇವೆಷ್ಟು ವೇಸ್ಟ್ ಆಗ್ತಿದೆ ಅದನ್ನ ತಗೊಂಡ್ರೆ ಉಳಿಯೋದು ಏನಾಯ್ತು, ನಿಮಗೆ 1 ಇಲೆಕ್ಟ್ರಾನ್ ವೋಲ್ಟ್ ಸಿಕ್ತು. ಹಿಯರ್ ಆಲ್ಸೋ 8 ಮೈನಸ್ 2, ಇಲ್ಲಿ ಏನು ವೇಸ್ಟ್ ಆಗ್ತಾ ಇಲ್ಲ ನಿಮ್ಗೆ, ಇದೇನಾಯ್ತು ನಿಮ್ಗೆ 6 ಇಲೆಕ್ಟ್ರಾನ್ ವೋಲ್ಟ್ಸ್ ನಿಮ್ಗೆ ಕ್ರಿಯೇಟ್ ಆಗ್ತಿದೆ. ಸೊ ಈ ತರ ಕೇಸಲ್ಲಿ ಏನ್ ಮಾಡ್ತಾರೆ, ಹಿ ಗೇವ್ ದಿ ಎಕ್ಸ್ಪ್ರೆಷನ್ ಆಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಇ ಮೈನಸ್ 5 ಅಂತ ಅವ್ರು ಏನ್ ಮಾಡ್ತಾರೆ, ಈಕ್ವೇಶನ್ ಕೊಡ್ತಾರೆ. ಸೊ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಂಡ್ ಬಂದ್ರೆ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎನರ್ಜಿಯನ್ನ ಏನ್ ಬರ್ಕೊಳ್ತೀವಿ, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಕ್ಯಾನ್ ರಿಟರ್ನ್ ಆಸ್ h ಇಂಟು ಮ್ಯೂ ಅಂತ ಬರ್ಕೊಳ್ತೀವಿ, ಮೈನಸ್ ದಿಸ್ ವರ್ಕ್ ಫಂಕ್ಷನ್ ಇಸ್ ಗಿವನ್ ಬೈ h ಇಂಟು ಮ್ಯೂ ನಾಟ್ ಅಂತ ಆಯ್ತು. ಎಕ್ಸ್ಪ್ರೆಷನ್ ಫಾರ್ ದಿಸ್ ವರ್ಕ್ ಫಂಕ್ಷನ್ ಇಸ್ ಗಿವನ್ ಬೈ h ಇಂಟು ಮ್ಯೂ ನಾಟ್. h ನನಗೆ ಕಾಮನ್ ಇದೆನಾ, h ನ ಹೊರಗಡೆ ತಗೊಂಡು ಮ್ಯೂ ಮೈನಸ್ ಮ್ಯೂ ನಾಟ್ ಅಂತ ತಗೋಬಹುದು. ದಟ್ ಈಸ್ K max ಅಂತ. This equation is called as Einstein's equation for the photoelectric effect ಅಂತ ನಾವು ಅದನ್ನ ಹೇಳ್ತೇವೆ. So this equation is called as Einstein's photoelectric equation ಅಂತ ನಾವು ಅದನ್ನ ಹೇಳ್ತೇವೆ. ಓಕೆ, ಗೊತ್ತಾಯ್ತು ಐನ್ಸ್ಟೈನ್ photoelectric equation ಅಂತ ಹೇಳಿದ್ರೆ ದಿ ರೇಡಿಯೇಷನ್ಸ್ ಏನಾಗ್ತಿದೆ, ಒಂದು ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಾ ಇದೆ. ಮೆಟಲ್ ಸರ್ಫೇಸ್ ಅಲ್ಲಿ ಬಿಟ್ಟಾಗ 2 ಪ್ರೊಸೆಸ್ ನಮಗೆ ಆಗುತ್ತೆ. ಎಲೆಕ್ಟ್ರಾನ್ 2 ಪ್ರೊಸೆಸ್ ಅನ್ನ ಮಾಡುತ್ತೆ. ಒಂದ್ ಪ್ರೊಸೆಸ್ ಏನ್ ಮಾಡುತ್ತೆ, ಅದು ಎನರ್ಜಿನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಬರ್ಬೋದು, ಇಟ್ ಮೇ ಕಮ್ ಔಟ್ ಆಗ್ಬೋದು. ಸೆಕೆಂಡ್ ಏನಾಗ್ಬೋದು, ಇಟ್ ಮೇ ಇನ್ಕ್ರೀಸ್ ದಿ ಕೈನೆಟಿಕ್ ಎನರ್ಜಿ.
ಹೊರಗಡೆ ಬಂದು ಏನಾಗುತ್ತೆ ಅದು ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ಅದನ್ನ ನಾವ್ ಏನ್ ಹೇಳ್ತೀವಿ ಇನ್ಕ್ರೀಸಿಂಗ್ ಕೈನೆಟಿಕ್ ಎನರ್ಜಿ ಅಂತ ನಾವು ಅದನ್ನ ಹೇಳ್ತೇವೆ. ಇಲ್ಲಿ ಐನ್ಸ್ಟೀನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಇಲೆಕ್ಟ್ರಾನ್ ಇದೆ ಅಲ್ವಾ, ಒನ್ ಇಲೆಕ್ಟ್ರಾನ್ ಇಟ್ ವಿಲ್ ಅಬ್ಸಾರ್ಬ್ ಒನ್ ಫೋಟಾನ್. ಓನ್ಲಿ ಒನ್ ಫೋಟಾನ್ ನ ಏನ್ ಮಾಡುತ್ತೆ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡದು ನನಗೆ ಹೊರಗಡೆ ಬರುತ್ತೆ. ಸೊ ದಿಸ್ ಇಕ್ವೇಶನ್ ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ, he gave the equation for the kinetic energy as kinetic energy maximum is equal to E minus phi ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಇಕ್ವೇಶನ್ ಇಂದ. ಓಕೆ, ಬೇಕಾದ್ರೆ ಇನ್ನೊಂದ್ಸತಿ ನೋಡಿ. The energy, this will be the energy column, this will be the phi work function and this will be the energy waste. So ಎಷ್ಟು ಎನರ್ಜಿ ನನಗೆ ವೇಸ್ಟ್ ಆಗ್ತಿದೆ ಅಂತ. 8 ಇಲೆಕ್ಟ್ರಾನ್ ವೋಲ್ಟ್ ನೀವು ಕೊಡ್ತಿರೋ ಎನರ್ಜಿ ಆಗ್ತಿದೆ, 2 ಇಲೆಕ್ಟ್ರಾನ್ ವೋಲ್ಟ್ ಅನ್ನೋದು ನನಗೆ ವರ್ಕ್ ಫಂಕ್ಷನ್ ಇದೆ. ಇಲ್ಲಿ ನನಗೆ ಫಸ್ಟ್ ಕೇಸ್ ಒಳಗೆ ಏನಾಗ್ತಿದೆ, ತುಂಬಾ ನನಗೆ ಎನರ್ಜಿ ವೇಸ್ಟ್ ಆಗ್ತದೆ. ಕೊಲಿಷನ್ ಆಗಿ ನನಗೆ 6 ಇಲೆಕ್ಟ್ರಾನ್ ವೋಲ್ಟ್ ಅಷ್ಟು ನನಗೆ ಎನರ್ಜಿ ಏನಾಯ್ತು, ವೇಸ್ಟ್ ಆಯ್ತು. 6 ಇಲೆಕ್ಟ್ರಾನ್ ಅಷ್ಟು ಎನರ್ಜಿ ನನಗೆ ವೇಸ್ಟ್ ಆಯ್ತು ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ ನನಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8 minus. So I have to take here 8 minus this 6 ಅನ್ನ ಬರ್ಕೋಬೇಕು. ಸೊ ಏನಾಗುತ್ತೆ, I will get the 0. ಸೊ ಇಲ್ಲಿ ಮಾಡಿದಾಗ ದಿ ಕೈನೆಟಿಕ್ ಎನರ್ಜಿ ನ ತಗೊಂಡಾಗ ಎನರ್ಜಿ ನೀವು ಎಷ್ಟು ಸಪ್ಲೈ ಮಾಡ್ತಿದ್ರಾ ಮೈನಸ್ ವರ್ಕ್ ಫಂಕ್ಷನ್. ಓಕೆ, ಇಲ್ಲಿ ಉಳಿದಿರೋದು ಏನಾಯ್ತು ನನಗೆ ವೇಸ್ಟ್ ಆಗೋಯ್ತು. ಓಕೆ, ಯಾರೋ ಏನೋ ಕ್ವಶನ್ಸ್ ಕೇಳ್ತಿರ್ಬೋದು. ಓಕೆ, ಸೊ ಗೊತ್ತಾಗ್ತಿದೆನಾ? ದಿ ಕೈನೆಟಿಕ್ ಎನರ್ಜಿ ಇಟ್ ಇಸ್ ಗಿವನ್ ಬೈ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎನರ್ಜಿ ನೀವು ಸಪ್ಲೈ ಮಾಡ್ತಿರೋದು ಮೈನಸ್ ಇಟ್ ವಿಲ್ ಬಿ ದಿ ಫೈ ಅಂತ ಆಯ್ತು. where this phi will be the work function, where phi is equal to work function. ಇದನ್ನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. E ಅನ್ನೋದು ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇಸ್ ಗಿವನ್ ಬೈ, ಸೊ ಅದನ್ನ ನಾವು E ಅಂತ ಕೊಡ್ತೀವಿ. ಸೊ therefore you can write it as KE maximum. KE maximum is equal to E ಅಂತ ಹೇಳಿದ್ರೆ ಏನ್ ಮಾಡಬಹುದು, h mu ಅಂತ ಬರ್ಕೋಬಹುದು. phi ಅಂತ ಹೇಳಿದ್ರೆ ವರ್ಕ್ ಫಂಕ್ಷನ್, ಅದನ್ನ phi h mu naught ಅಂತ ಬರ್ಕೋಬಹುದು. that is equal to h ಕಾಮನ್ ಇದೆ, h ನ ಹೊರಗಡೆ ತಗೊಂಡ್ರೆ mu minus mu naught ಅಂತ ಬರ್ಕೋಬಹುದು. so it will be kinetic energy maximum. This equation is called as Einstein's photoelectric equation ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ಅರ್ಥ ಆಯ್ತಾ? ಅರ್ಥ ಆಗದೆ ಇದ್ರೆ ಕೇಳಿ, ಯಾರಿಗಾರ ಅರ್ಥ ಆಗದೆ ಇದ್ರೆ ಕೇಳಿ. ಸೊ ಓಕೆ, ಎನರ್ಜಿ ಎಲ್ಲಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಡ್ಯೂ ಟು ಕೊಲಿಷನ್ ಆಗ್ಬೇಕಾದ್ರೆ ನಮಗೆ ಎನರ್ಜಿ ವೇಸ್ಟ್ ಆಗುತ್ತೆ. ನೀವು ಎಕ್ಸಾಂಪಲ್ ಒಂದು ರನ್ನಿಂಗ್ ರೇಸ್ ಅನ್ನ ತಗೊಳ್ಳಿ, ಒಂದ್ 5 ಜನ ರನ್ನಿಂಗ್ ರೇಸ್ ಅನ್ನ ಓಡ್ತಾ ಇದ್ದೀರಾ. ಸ್ವಲ್ಪ ಓಡ್ಬೇಕು, ಯಾರು ಒಬ್ರು ನಿಮ್ಗೆ ಕೈ ತಾಕ್ತು ಅಂತ ಹೇಳಿದ್ರೆ ನಿಮ್ದೇನಾಗುತ್ತೆ, ಒಂದು ರಿದಮ್ ಕಳ್ಕೊಳ್ತೀರಾ, ಎನರ್ಜಿ ಲಾಸ್ ಆಗುತ್ತಾ. ಅದೇ ರೀತಿ ವೆನ್ ಇಲೆಕ್ಟ್ರಾನ್ ಇಸ್ ಮೂವಿಂಗ್, ಸೊ ಒಂದು ಮೆಟಲ್ ಒಳಗೆ ಮೂವ್ಮೆಂಟ್ ಆಗ್ಬೇಕಾದ್ರೆ ಡ್ಯೂ ಟು ಕೊಲಿಷನ್ ಇಟ್ ವಿಲ್ ಲಾಸ್ ಎನರ್ಜಿ. ಎನರ್ಜಿ ಲಾಸ್ ಆದ್ಮೇಲೆ ವರ್ಕ್ ಫಂಕ್ಷನ್ ಗಿಂತ ಜಾಸ್ತಿ ಎನರ್ಜಿ ಇದೆ ಅಂತ ಹೇಳಿದ್ರೆ ಪಾಸ್ ಆಗುತ್ತೆ. ಸೊ ಎಕ್ಸಾಂಪಲ್, ನೀವು ಇಡೀ ವರ್ಷ ಓದ್ತಾ ಇದ್ರೆ ನಿಮ್ಗೆ ಲಾಸ್ಟ್ ಫೈನಲ್ ಎಕ್ಸಾಮಿಗೆ ಜಾಸ್ತಿ ಓದ್ಬೇಕು ಅಂತ ಇಲ್ಲ ಅಲ್ವಾ. ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ತೀರಾ ಅಂತ ಹೇಳಿದ್ರೆ ನೀವು ಪಾಸಿಂಗ್ ಮಾರ್ಕ್ಸ್ 35 ಇದೆ, ಹೇಗೇಗೋ ಮಾಡಿದ್ರಿ, ಸೊ ಯಾರತ್ರ ಕೇಳ್ಕೊಂಡ್ ಬರ್ದ್ರಿ ಅಥವಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ರಿ, ಜಸ್ಟ್ ಏನ್ ಮಾಡಿ 35 ಗಿಂತ ಜಾಸ್ತಿ ತಗೊಂಡ್ಬಿಟ್ರಿ, ಅವಾಗ ಏನಾಯ್ತು, ನೀವು ಹೊರಗಡೆ ಹೋಗ್ಬಿಡ್ತೀರಿ. ಈಗ ಅದ್ರ ಕೆಳಗಡೆ ಅಂತ ಹೇಳಿದ್ರೆ 30-20 ಮಾರ್ಕ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನೀವು ಓದಿಲ್ಲ, ಟೈಮ್ ಅನ್ನ ಏನ್ ಮಾಡ್ತಿದ್ರ, ವೇಸ್ಟ್ ಮಾಡ್ತಿದ್ದೀರಾ. ಸೊ ಟೈಮ್ ವೇಸ್ಟ್ ಆಯ್ತು ಅಂತ ಹೇಳಿದ್ರೆ ಈ ಅಲ್ಲಿ ಏನಾಯ್ತು, ನಿಮ್ಗೆ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಸೇಮ್ ಇಲ್ಲಿ ಇಲೆಕ್ಟ್ರಾನ್ ಏನ್ ಮಾಡ್ತಾ ಇದೆ, ಕೊಲಿಷನ್ ಆಗ್ತಾ ಇದೆ. ಕೊಲಿಷನ್ ಆಗಿ ಇಟ್ ಇಸ್ ಲಾಸಿಂಗ್ ಎನರ್ಜಿ, ಎನರ್ಜಿನ ಏನ್ ಮಾಡ್ತಿದೆ, ಲಾಸ್ ಮಾಡ್ತಾ ಇದೆ. ಎನರ್ಜಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಪಾಸ್ ಆಗೋದಕ್ಕೆ ಎನರ್ಜಿ ಸಾಕಾಗ್ತಾ ಇಲ್ಲ. ಎಷ್ಟು ಮಿನಿಮಮ್ ಎನರ್ಜಿ ಬೇಕು ಅಂತ ಹೇಳಿದ್ರೆ ವರ್ಕ್ ಫಂಕ್ಷನ್ ಎಷ್ಟಿರುತ್ತಲ್ವಾ ಅಷ್ಟು ಮಿನಿಮಮ್ ಎನರ್ಜಿ ಅದಕ್ಕೆ ಬೇಕಾಗಿರುತ್ತೆ. ಸೊ ಅದನ್ನ ಇಕ್ವೇಶನ್ ಇಟ್ಕೊಂಡು ಏನ್ ಮಾಡ್ತಾರೆ, ಐನ್ಸ್ಟೀನ್ ಕ್ಯಾಲ್ಕುಲೇಟೆಡ್ ದಿ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿನ ಏನ್ ಮಾಡ್ತಾರೆ ಅವರು, ಕ್ಯಾಲ್ಕುಲೇಟ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಏನ್ ಕೊಡ್ತಾರೆ, ಎಕ್ಸ್ಪ್ರೆಷನ್ ಈ ಗೇವ್ ಆಸ್ kinetic energy maximum is equal to E minus phi ಅಂತ ಕೊಡ್ತಾರೆ. where this E will be the incident frequency, energy of the incident light, and this phi naught ಅನ್ನೋದು it is the work function. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಗದೆ ಇದ್ರೆ ಕೇಳಿ. ಸೊ ನೆಕ್ಸ್ಟ್ ಅದರದ್ದು ನಾವು ಇಟ್ಕೊಂಡು 5 ಮಾರ್ಕ್ಸ್ ಗೆ ಅದನ್ನ ಕೇಸಸ್ ಗಳನ್ನ ಬರೀತೀವಿ 5 ಮಾರ್ಕ್ಸ್ ಗೆ. ಯಾರಿಗಾರು ಅರ್ಥ ಆಗದೆ ಇದ್ರೆ ಮೆಸೇಜ್ ಅಲ್ಲಿ ಹಾಕಿ, ಅರ್ಥ ಆದ್ರೆ ಓಕೆ ಅಂತ ಹಾಕಿ, ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಅದನ್ನ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಓಕೆ, so kinetic energy is equal to Satya. How kinetic energy becomes 0?
ಸೊ ಕೈನೆಟಿಕ್ ಎನರ್ಜಿ ಬಿಕಮ್ ಝೀರೋ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಸೊ ಜಸ್ಟ್ ವೇಟ್. ಸೊ ಕೈನೆಟಿಕ್ ಎನರ್ಜಿ ಇಸ್ ಝೀರೋ ಸೊ ಕೈನೆಟಿಕ್ ಎನರ್ಜಿ ಝೀರೋ ಯಾವಾಗ ಆಗುತ್ತೆ ನೋಡಿ. ಸೊ ಇದೇ ಕೇಸನ್ನ ತಗೊಳ್ಳಿ. ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು h mu minus h mu naught ಅಂತ ಇದೆ. If this h mu is equal to h mu naught, ಎರಡು ವ್ಯಾಲ್ಯೂ ನನಗೆ ಸೇಮ್ ಆಯ್ತು ಅಂತ ಹೇಳಿದ್ರೆ ದಟ್ ಇಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು, ನಾನು h mu ತಗೊಳ್ತೀನಿ, h mu naught ಅನ್ನ ಏನ್ ಮಾಡ್ತೀನಿ, ಅಗೇನ್ ಐ ವಿಲ್ ರೈಟ್ as h mu. ಎರಡು ಏನಾಯ್ತು ನಮಗೆ ಕ್ಯಾನ್ಸಲ್ ಆಯ್ತು. ಯಾವಾಗ ನನಗೆ ಕೈನೆಟಿಕ್ ಎನರ್ಜಿ ಝೀರೋ ಆಗುತ್ತೆ ಅಂತ ಹೇಳಿದ್ರೆ when the incident energy is equal to work function ಆದಾಗ. Okay, this will be the incident frequency is equal to work function. E is equal to 5 ಆದಾಗ ಏನಾಗುತ್ತೆ, the kinetic energy is equal to, it will be 0. In this case the kinetic energy is equal to 0. ಈ ಕೇಸಲ್ಲಿ ಕೈನೆಟಿಕ್ ಎನರ್ಜಿ ನನಗೆ 0 ಆಯ್ತು ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಏನಾಗುತ್ತೆ ಅಂದ್ರೆ ಹೊರಗಡೆ ಬಂದ್ಬಿಡುತ್ತೆ, ಜಸ್ಟ್ ಹೊರಗಡೆ ಬರುತ್ತೆ. ಜಸ್ಟ್ ನೀವು 35 ಎಕ್ಸಾಕ್ಟ್ ಆಗಿ 35 ಪಾಸಿಂಗ್ ಮಾರ್ಕ್ಸ್ ತಗೊಂಡಂಗೆ ನಿಮ್ಗಲ್ಲಿ ಜಸ್ಟ್ 35 ಆಯ್ತು. ನೀವು 70 80 ತಗೊಂಡ್ರೆ ಅಂದ್ರೆ ನಿಮ್ ಪರ್ಸೆಂಟೇಜ್ ಏನಾಯ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಇಲೆಕ್ಟ್ರಾನ್ ಆಯ್ತು ಜಸ್ಟ್ ಪಾಸಿಂಗ್ ಮಾರ್ಕ್ಸ್, ಜಸ್ಟ್ ಹೊರಗಡೆ ಬಂತು, ಅದು ರೆಸ್ಟಿಗೆ ಇರುತ್ತೆ, ಮತ್ತೆ ಅದು ಮುಂದ್ಗಡೆ ಮೂವ್ಮೆಂಟ್ ಆಗೋದಿಲ್ಲ. ಸೊ E is equal to 5 ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೆನ್ ಕೈನೆಟಿಕ್ ಎನರ್ಜಿ is equal to 0 ಅಂತ ಆಗುತ್ತೆ ಈ ಕೇಸ್. ಓಕೆ, ಸೊ ನೆಕ್ಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿ ಕೇಸಸ್. ಸೊ ಈಗ ನಾವೇನ್ ಮಾಡ್ಬೇಕು, ಈಕ್ವೇಶನ್ ಬರ್ಕೋಬೇಕು ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಇಕ್ವೇಶನ್ ಏನಿತ್ತು h mu minus h mu naught ಅಂತ ಇತ್ತು. h ನ ನೀವು ಕಾಮನ್ ತಗೊಂಡಿದ್ರಿ, mu minus ನಿಮ್ಗೆ ಏನ್ ಸಿಕ್ತು, ನಿಮ್ಗೆ mu naught ಅಂತ ಸಿಕ್ತು. ಐನ್ಸ್ಟೈನ್ ಎಕ್ಸ್ಪ್ಲೇನ್ ಫಸ್ಟ್ ಕೇಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದಿಸ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ is instantaneous. ಸೊ ಇದೆಲ್ಲೂ ಕೇಳ್ದಂಗಿದೆ ಅಲ್ವಾ. ಸೊ ದಿ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆದ್ಮೇಲೆ ಅಲ್ಲಿ ಏನ್ ಮಾಡಿದ್ವಿ, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಕೊಟ್ಟಿದ್ವಿ, ಅದು ನೀವು ನೋಡ್ಕೊಂಡಿರ್ಬೇಕು. ಸೊ ಸರ್ಟನ್ 6 ಲಾಸ್ ಅಂತ ಕೊಟ್ಟಿದ್ವಿ, ಎಲ್ಲ ಎಕ್ಸ್ಪೆರಿಮೆಂಟಲ್ ಕನ್ಕ್ಲೂಷನ್ ಆದ್ಮೇಲೆ 6 ಲಾ ಅಂತ ಕೊಟ್ಟಿದ್ವಿ. ಅದ್ರೊಳಗೆ ಏನಿತ್ತು, ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಸ್ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ನಾವು ಹೇಳಿದ್ವಿ. ಇಲ್ಲೂ ಏನ್ ಮಾಡ್ತಾರೆ ಐನ್ಸ್ಟೈನ್, ಅವ್ರೇನ್ ಮಾಡ್ಬೇಕು, ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಈ ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು, ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕು. ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ. ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಸ್ ಇನ್ಸ್ಟಂಟೇನಿಯಸ್ ಪ್ರೊಸೆಸ್. ಇಲ್ಲಿ ಐನ್ಸ್ಟೈನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಇಲೆಕ್ಟ್ರಾನ್ ಇದೆ, ಇದೊಂದು ನನಗೆ ಮೆಟಲ್ ಸರ್ಫೇಸ್ ಇದೆ, ಇದೊಂದು ಇಲೆಕ್ಟ್ರಾನ್. ಇಲ್ಲಿಂದ ಏನ್ ಮಾಡ್ತೀರಿ, ಒಂದು ಫೋಟಾನ್ ಈ ಇಲೆಕ್ಟ್ರಾನ್ ಮೇಲೆ ಏನಾಗ್ತಿದೆ, ಇನ್ಸಿಡೆಂಟ್ ಆಗ್ತಿದೆ, ಒನ್ ಫೋಟಾನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಒನ್ ಫೋಟಾನ್. ಈ ಒನ್ ಫೋಟಾನ್ ಇಲ್ಲಿ ಇನ್ಸಿಡೆಂಟ್ ಆಗಿರೋದು ಒಂದು ಇಲೆಕ್ಟ್ರಾನ್ ನ ಮಾತ್ರ ಏನಾಗುತ್ತೆ, ಅದು ಹೊರಗಡೆ ತರುತ್ತೆ. ದಿಸ್ ಪ್ರೊಸೆಸ್ ಅನ್ನ ಏನ್ ಕರೆದು, ಇಟ್ ಇಸ್ ಕಾಲ್ಡ್ as ಅದನ್ನ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ಹೇಳ್ತೇವೆ. ಓಕೆ, ಒನ್ ಫೋಟಾನ್ ಇಸ್ ಏಬಲ್ ಟು ಇಜೆಕ್ಟ್ ಒನ್ ಇಲೆಕ್ಟ್ರಾನ್. ಒಂದ್ ಇಲೆಕ್ಟ್ರಾನ್ ನ ಮೆಟಲ್ ಸರ್ಫೇಸ್ ಇಂದ ಹೊರಗಡೆ ಮಾಡೋದಕ್ಕೆ ಒಂದು ಇಲೆಕ್ಟ್ರಾನ್ ಅಷ್ಟೇ ಸಾಕು ಅನ್ನೋದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಹಿ ವಿಲ್ ಎಕ್ಸ್ಪ್ಲೈನ್ ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಸ್ ಎ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ಅವರು ನಮಗೆ ಹೇಳ್ತಾರೆ. ಓಕೆ, ಐನ್ಸ್ಟೈನ್ said that during this collision only one photon is enough to emit one electron. one electron ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ನನಗೆ ಏನಾಗಬೇಕು, ಒಂದು ಫೋಟಾನ್ ಅದಕ್ಕೆ ನಾನು ಇನ್ಸಿಡೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ದಿಸ್ ವಿಲ್ ಬಿ ದಿ ಫಸ್ಟ್ ಎಕ್ಸ್ಪ್ಲನೇಷನ್. ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ಹೇಳೋದಕ್ಕೆ ಏನ್ ಮಾಡ್ಬೇಕು, ಒಂದು ಪ್ರೊಸೆಸ್ ಅನ್ನ ಕೊಡ್ತಾರೆ. ಓಕೆ, ಸೆಕೆಂಡ್ ಕೇಸ್ ನೋಡಿ. ಸೊ ಸೆಕೆಂಡ್ ಕೇಸಸ್, ಇಫ್ ಈ ಕೇಳಿದಲ್ವಾ, ಇಫ್ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್. ಇಫ್ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಅಂದ್ರೆ ಏನಾಗುತ್ತೆ ನೋಡಿ, ಅವ್ರು ಫಸ್ಟ್ ಕೇಸ್ ಅನ್ನ ಕೊಡ್ತಾರೆ. ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳಿ. ಸೊ therefore ಇಕ್ವೇಶನ್ 1 implies ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಆಯ್ತು ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು h ಇಂಟು ಮ್ಯೂ ಅನ್ನ ಏನ್ ಮಾಡ್ಕೊಂಡು ಮ್ಯೂ ನಾಟ್ ಬರ್ಕೊಳ್ತೀನಿ, ಮೈನಸ್ ನಾನು ಮ್ಯೂ ನಾಟ್ ಅವಾಗ ಏನಾಯ್ತು, ಇದು ನನಗೆ 0 ಆಯ್ತಾ. ದಿಸ್ ಇಂಪ್ಲೈಸ್ ದಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 0. ಈಗ ಅತಿಯಾಗಿ ಕೇಳಿದ್ರಲ್ವಾ ಕ್ವಶನ್ ನ, ಕೈನೆಟಿಕ್ ಎನರ್ಜಿ ಯಾವಾಗ ನನಗೆ 0 ಆಗುತ್ತೆ ಅಂತ. ಸೊ ಅತಿಯಾಗಿ ಕೇಳಿದಕ್ಕೆ ಐನ್ಸ್ಟೈನ್ ಆಗ್ಲೇ ಆನ್ಸರ್ ಮಾಡ್ಬಿಟ್ಟಿದ್ದಾರೆ, ಆಯ್ತಾ. ಸೊ ಏನಂತ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗೆ, ವೆನ್ ಮ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಆಯ್ತು ಅಂತ ಹೇಳಿದ್ರೆ ದಟ್ ಇಸ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ. ಇದು ನನಗೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ, ದಿಸ್ ವಿಲ್ ಬಿ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ and this will be the threshold frequency. When the incident frequency is equal to threshold frequency, the kinetic energy is equal to 0. So kinetic energy 0 ಆಯ್ತು ಅಂತ ಹೇಳಿದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಗ್ತಾ ಇಲ್ಲ ಅಂತಿಲ್ಲ. ಇಲ್ಲೇನಾಗ್ತಿದೆ, the photoelectric
effect is possible. Effect is possible. Photoelectric effect ಏನಾಗುತ್ತೆ ನಮಗೆ ಆಗುತ್ತೆ. ಏನಾಗ್ತಿದೆ ಅಂತ ಹೇಳಿದ್ರೆ here electron is just emitted from the metal surface. Just ಏನಾಗ್ತಿದೆ ಅದು ಹೊರಗಡೆ ಬರ್ತಾ ಇದೆ. ಈ ಕೇಸ್ ನ ಅವ್ರು ಏನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಗೊತ್ತಾಯ್ತಾ? when mu is equal to mu naught, the kinetic energy is equal to 0. Here the photoelectric effect is possible and the electron is just emitted out of the metal surface. Right? This will be the second case. Right? So third case ಅನ್ನ ನೋಡಿ. So third case ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, third case if mu is greater than mu naught. So if mu is greater than mu naught, and what is the value of kinetic energy? So the kinetic energy maximum is equal to mu is equal to equation ನೋಡಿ, mu is greater than mu naught ಅಂತ ಹೇಳಿದ್ರೆ it is always positive ಆಗುತ್ತಾ? The kinetic energy ಏನಾಯ್ತು ನನಗೆ ಪಾಸಿಟಿವ್ ಆಯ್ತು. So kinetic energy ನನಗೆ ಪಾಸಿಟಿವ್ ಆಗ್ತಾ ಇದೆ ಅಂತ ಹೇಳಿದ್ರೆ photoelectric effect is possible. So photoelectric effect is possible. ಅದು ನನಗೆ ಪಾಸಿಬಲ್ ಆಗ್ತದೆ and the electron will have kinetic energy. So ಅದಕ್ಕೆ ಏನಾಗುತ್ತೆ ನನಗೆ kinetic energy ಎಕ್ಸ್ಪ್ಲೇನ್ ಆಗುತ್ತೆ. So kinetic energy is greater than, so ನನಗೆ ಪಾಸಿಟಿವ್ ಬರ್ತಿದೆ ಅಂತ ಹೇಳಿದ್ರೆ ಯಾವಾಗ ಅಂತ ಹೇಳಿದ್ರೆ when mu is greater than mu naught, the kinetic energy will be positive. Kinetic energy ನನಗೆ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ electron ಏನಾಗ್ತಿದೆ ಅದು ಹೊರಗಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. This will be explained as a third case. So fourth case ಅನ್ನ ನೋಡಿ. So this is very important. Fourth case, if mu is less than mu naught. So mu is less than mu naught ಅಂದ್ರೆ ಏನಾಗುತ್ತೆ ನೋಡಿ, kinetic energy maximum is equal to ಅಲ್ಲೇನಿದೆ h into mu minus mu naught ಅಂತಿದೆ. mu naught ನನಗೆ ಜಾಸ್ತಿ ಆಯ್ತು. So mu naught is, so ಒಂದು ನಿಮಿಷ, ಯಾರಿಗೆ ಡೌಟ್ ಇದೆನಾ? ಯಾರು ಏನು ಕೇಳ್ತಾ ಇದ್ದಾರೆ? Sir, please repeat once again third point, sir. Okay, so ಅಲ್ಲಿ ಮೆಸೇಜ್ ಓಪನ್ ಆಗ್ತಾ ಇಲ್ಲ. So third point, okay, if mu is greater than mu naught. So mu ಅಂತ ಹೇಳಿದ್ರೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ. ಇದು ನನಗೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ, ಇದು ನನಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈ ಫಸ್ಟ್ ಈಕ್ವೇಶನ್ 1 ಇದೆ ಅಲ್ಲ, ಇದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು mu ವ್ಯಾಲ್ಯೂ. ಕ್ಲಿಯರ್ಲಿ ಈ ವ್ಯಾಲ್ಯೂ ನನಗೆ ಜಾಸ್ತಿನಾ? ಸೊ mu ವ್ಯಾಲ್ಯೂ ಜಾಸ್ತಿ ಆಯ್ತು, ಇದು ನನಗೆ ಕಡಿಮೆ ಇದೆ ಅಂತ ಹೇಳಿದ್ರೆ ನನ್ನ ಕೈನೆಟಿಕ್ ಎನರ್ಜಿ ಏನ್ ಬರುತ್ತೆ ಅಂದ್ರೆ ಇಟ್ ಆಲ್ವೇಸ್ ಪಾಸಿಟಿವ್ ಬರುತ್ತೆ. ಹೇಗೆ mu, ಈಗ ಜಸ್ಟ್ ನಿಮ್ ಪಾಸಿಂಗ್ ಮಾಸ್ ಎಷ್ಟಿದೆ ನಿಮ್ಗೆ, mu naught is equal to 35 ಇದೆ ಅಂತ ತಗೊಳ್ಳಿ. mu naught is equal to 35 ಇದೆ. ಈ mu ಏನಾಗಿದೆ, ಇದು ನನಗೆ ಏನಿರ್ಬೋದು 40 ಇರ್ಬೋದು. ಸೊ mu is equal to 40 ಅಂತ ಹೇಳಿದ್ರೆ ಈ ಕೈನೆಟಿಕ್ ಎನರ್ಜಿ ನನಗೆ ಎಷ್ಟು ಬಂತು? 5 ಬರುತ್ತಾ? 5 into h ಅಂತ ಬರುತ್ತಾ? ಅವಾಗ ವ್ಯಾಲ್ಯೂ ನನಗೆ ಏನ್ ಬಂತು? ಪಾಸಿಟಿವ್ ಬಂತು. ಸೊ ಕೈನೆಟಿಕ್ ಎನರ್ಜಿ ಇಸ್ ಪಾಸಿಟಿವ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಏನಾಯ್ತು? ಹೊರಗಡೆ ಬಂತು, ಮತ್ತೆ ಅದೇನಾಗ್ತಿದೆ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇಲೆಕ್ಟ್ರಾನ್ will have the kinetic energy and it will come out of the metal surface and it will move ಅಂತ ಅದು ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಾ ದೀಕ್ಷಿತಾ? ಯಾರು ಕೇಳಿದ್ರು? Yes sir. Okay. So next point ನೋಡಿ, if mu is less than mu naught, ಸೇಮ್ ಕೇಸ್ ಅನ್ನ ನೀವು ತಗೋಬಹುದು. ಈಗ ಏನಾಯ್ತು, mu naught ನನಗೆ 35 ಇದೆ, mu naught ನನಗೆ 35 ಇದೆ, ಇದೇನಿರ್ಬೋದು ನನಗೆ 30 ಇರ್ಬೋದು. ಅವಾಗ ಏನಾಗುತ್ತೆ ವ್ಯಾಲ್ಯೂ ನನಗೆ, ಸೊ ಇಟ್ ಇಸ್ 30 ಮೈನಸ್ 35 ಅಂತ ಹೇಳಿ ನೆಗೆಟಿವ್ ಬರುತ್ತಾ? ಮೈನಸ್ 5h ಅಂತ ನನಗೆ ಬರುತ್ತೆ. ಬಟ್ ಕೈನೆಟಿಕ್ ಎನರ್ಜಿ ಇಸ್ ನೆವರ್ ನೆಗೆಟಿವ್. ಕೈನೆಟಿಕ್ ಎನರ್ಜಿ ನನಗೆ ನೆವರ್ ನೆಗೆಟಿವ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಆಲ್ವೇಸ್ ಪಾಸಿಟಿವ್. ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಕೈನೆಟಿಕ್ ಎನರ್ಜಿ ಆಲ್ವೇಸ್ ಪಾಸಿಟಿವ್ ಆಗ್ತಾ ಇರೋದ್ರಿಂದ ಇಲ್ಲಿ ನನಗೆ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ ಇಸ್ ಡಸ್ ನಾಟ್ ಪಾಸಿಬಲ್. ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ is not possible. A photoelectric effect is not possible. But what is this mu naught? Mu naught ಅಂತ ಹೇಳಿದ್ರೆ threshold frequency ನ photoelectric effect ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ when the incident frequency is greater than threshold frequency ಅಂತ ಹೇಳಿದ್ರೆ ಒಂದು ಮೆಟಲ್ ಗೆ ಸರ್ಟನ್ ಫ್ರೀಕ್ವೆನ್ಸಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಮಾತ್ರ ಏನಾಗುತ್ತೆ, ಇಲೆಕ್ಟ್ರಾನ್ ಅನ್ನೋದು ನನಗೆ ಎಮಿಟ್ ಆಗುತ್ತೆ ಅನ್ನೋದು ಅವರು ಹೇಳ್ತಾರೆ. ಅಂತ ಹೇಳಿದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕಂಡೀಷನ್ ಏನ್ ಮಾಡ್ತಾರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. So okay, he explained the threshold frequency condition also. This will be the fourth condition. When mu is less than mu naught,
So you are getting the kinetic energy as the negative, but in practical cases the kinetic energy is always positive. ಅದು ನನಗೆ ಯಾವಾಗಲೂ ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಸೊ ನೆಗೆಟಿವ್ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಸ್ ನಾಟ್ ಪಾಸಿಬಲ್, ಅದು ನನಗೆ ಪಾಸಿಬಲ್ ಆಗ್ತಾ ಇಲ್ಲ. ಸೊ ದೇರ್ಫೋರ್ ಅಲ್ಲಿ ನಾವೇನ್ ಹೇಳ್ತೀವಿ, ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಟೇಕ್ಸ್ ಪ್ಲೇಸ್ ಫಾರ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ for which the frequency is greater than the threshold frequency. When the incident frequency is greater than threshold frequency, only the photoelectric effect is possible. Photoelectric effect is possible. So okay, idu nanage fourth postulate avaru nanage heltare, fourth point. So this will be the fourth point. Artha aita fourth point? Artha aita elrigu fourth point? Yes sir. Okay, so first it is the instantaneous process. One photon is enough to emit one electron. So this one, so it is called as now photo electric effect is instantaneous anta karitivi. Second, if mu is equal to mu naught, incident frequency is equal to threshold frequency, the electron is just emitted from the metal surface horagade barutte, but the kinetic energy is equal to 0. Okay. Third case, when the incident frequency is greater than threshold frequency. Sorry, third case, when the incident frequency is this greater than this threshold frequency. So in mu naught ಜಾಸ್ತಿ ಇದ್ರೆ kinetic energy will be maximum. Kinetic energy maximum ಅಂತ ಹೇಳಿದ್ರೆ electron is emitted from the metal surface and it is free to move because it has the kinetic energy. Fourth case, if mu is less than mu naught, so then kinetic energy is negative. But in practical cases, kinetic energy is always positive. Therefore, the photoelectric effect is not possible. Therefore, above threshold frequency, the photoelectric effect is possible. Okay. Last case. So this last case, the photoelectric current is directly proportional to intensity of radiation. Intensity of incident radiation. Again, this is also the law. New law anna ನೀವು ಚೆಕ್ ಮಾಡಿದ್ರೆ, a laws of photoelectric effect ಅನ್ನು ಚೆಕ್ ಮಾಡಿದ್ರೆ ಇವೆಲ್ಲ law ನಿಮಗೆ ಸಿಗುತ್ತೆ. Photoelectric current is directly proportional to intensity. ಈ ತರ ನಾವು ಗ್ರಾಫ್ ಅನ್ನು ಡ್ರಾ ಮಾಡಿದ್ರಿ, ನೆನಪಿಟ್ಕೊಂಡ್ರೆ. So this will be the intensity. This will intensity ಬರಿತೀವಿ. ಇಲ್ಲಿ ನಾವು photoelectric current ಬರೆದಾಗ you are getting like this curve. ಈ ತರ ನಿಮಗೆ ಕರ್ವ್ ಬಂದಿದೆ. So ಇದನ್ನ ಏನ್ ಮಾಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ನಾವು ಅದನ್ನ ಹೇಳ್ತೀವಿ. ಓಕೆ. ಸೊ ಇಲ್ಲಿ ಏನ್ ಹೇಳ್ತಿದೆ, ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂಟೆನ್ಸಿಟಿ, ದಿಸ್ ಇಂಟೆನ್ಸಿಟಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್. ಇದನ್ನ ಪದೇ ಪದೇ ನಾನು ಹೇಳಿದ್ದೀನಿ, ನೆನ್ಪಿಟ್ಕೋಬೇಕು ಅಂತ. ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್. ಇದಕ್ಕೆ ನನಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇಂಟೆನ್ಸಿಟಿ ನೀವು ಜಾಸ್ತಿ ಮಾಡ್ತಿದ್ದೀರಾ. ಸೊ ಒಂದು ಬಲ್ಬ್ ತಗೊಂಡಿದ್ದೀರಾ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಯೆಲ್ಲೋ ಬಲ್ಬ್. ಸೊ ಯೆಲ್ಲೋ ಬಲ್ಬ್ ಇದೆ, ಇದು ನನಗೆ 10 ವ್ಯಾಟ್ ಇದೆ. ಇದರಿಂದ ನನಗೆ 10 ಫೋಟಾನ್ ಬರ್ತಿದೆ. ಓಕೆ, ಈ 10 ಫೋಟಾನ್ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬಿತ್ತು ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ, 10 ಇಲೆಕ್ಟ್ರಾನ್ಸ್ ನ ಹೊರಗಡೆ ಹಾಕುತ್ತೆ. ಓಕೆ, ವೆನ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಒನ್ ಸೋರ್ಸ್, 10 ವೋಲ್ಟ್ ಸೋರ್ಸ್ ಇದೆ, 10 ಫೋಟಾನ್ಸ್ ಗಳಿಂದ ಬರ್ತಿದೆ. ಈ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದು ಏನಾಗ್ತಿದೆ ಅಂತ ಹೇಳಿದ್ರೆ ಓನ್ಲಿ 10 ಇಲೆಕ್ಟ್ರಾನ್ಸ್ ನನಗೆ ಎಮಿಟ್ ಆಗ್ತದೆ. ಈಗ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ಈ ಲೈಟ್ ಸೋರ್ಸ್ ಅನ್ನ ಏನ್ ಮಾಡ್ತೀನಿ, 100 ವ್ಯಾಟ್ ಅನ್ನ ಇಡ್ತೀನಿ. 100 ವ್ಯಾಟ್ ಅಂತ ಹೇಳಿದ್ರೆ 100 ಫೋಟಾನ್ಸ್ ನನಗೆ ಬರ್ತಾ ಇದೆ. ಈಗ ಏನಾಯ್ತು, ಈ 100 ಫೋಟಾನ್ಸ್ ಗಳು ಈ ಸರ್ಫೇಸ್ ಮೇಲೆ ಬಿದ್ದಾಗ ದೇ ಆರ್ ಎಮಿಟಿಂಗ್ 100 ಫೋಟೋ ಇಲೆಕ್ಟ್ರಾನ್ಸ್ ನ ಎಮಿಟ್ ಮಾಡ್ತಿದೆ. ಫೋಟೋ ಇಲೆಕ್ಟ್ರಾನ್ಸ್ ಗಳು ನನಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ದಿ ಕರೆಂಟ್ ಇನ್ಕ್ರೀಸಸ್. So therefore he said that photoelectric current, it is directly proportional to intensity of incident radiation. Intensity of incident radiation ನೀವು increase ಮಾಡ್ತಾ ಹೋದಾಗ number of photons ಗಳು ಏನಾಗುತ್ತೆ, ನಮಗೆ increase ಆಗುತ್ತೆ. Number of photons ಗಳು increase ಆಯ್ತು ಅಂತ ಹೇಳಿದ್ರೆ number of photo electrons emitted is also increases. ಅದೇನಾಗುತ್ತೆ, increase ಆಗ್ತಾ ಹೋಗುತ್ತೆ. This is the observation or the explanation given by Einstein. So Einstein ಏನ್ ಮಾಡಿದ್ದಾರೆ, ಈ explanation ನ ಕೊಟ್ಟಿದ್ದಾರೆ. ಓಕೆ, ಸೊ ಇವರು ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಅದು ಯಾವಾಗ ಕೊಟ್ಟಿದೆ ಅಂತ ಹೇಳಿದ್ರೆ 1905 ಅಲ್ಲಿ ಐನ್ಸ್ಟೀನ್ ಗೇವ್ ದಿಸ್ ಎಕ್ಸ್ಪ್ಲನೇಷನ್. ಓಕೆ, 1906 ಇಂದ 1916 ವರೆಗೆ ಮಿಲಿಕನ್ ಅಂತ ನೀವು ಹೆಸರು ಕೇಳಿರ್ಬೋದು. ಸೊ ಮಿಲಿಕನ್ ವಿಲ್ ಬಿ ದಿ ಸೈಂಟಿಸ್ಟ್ ಔಟ್ ದ ಫೇಮಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಇದೆ.
ಅವ್ರೇನ್ ಮಾಡ್ತಾರೆ, ಐನ್ಸ್ಟೀನ್ ಕೊಟ್ಟಿರೋ ಎಕ್ಸ್ಪ್ಲನೇಷನ್ ನ ಡಿಸ್ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇನ್ ಆರ್ಡರ್ ಟು ಡಿಸ್ಪ್ರೂವ್ ಹಿ ಕಂಡಕ್ಟೆಡ್ ಸರ್ಟನ್ ಎಕ್ಸ್ಪೆರಿಮೆಂಟ್. ಇಷ್ಟು ವರ್ಷದಲ್ಲಿ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿ ಅವ್ರಿಗೆ ಫೈನಲ್ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಅವರು ಡಿಸ್ಪ್ರೂವ್ ಮಾಡಕ್ ಹೋಗಿ ಹಿ ಪ್ರೂವ್ಡ್ ದಿಸ್ ಐನ್ಸ್ಟೀನ್ ಆಸ್ ರೈಟ್. ಸೊ ಐನ್ಸ್ಟೀನ್ ಹೇಳಿರೋದು ನಿಜ ಅಂತ ಅವರು ಏನ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ. ಅದನ್ನ ಪ್ರೂವ್ ಮಾಡೋದಕ್ಕೆ ಈಕ್ವೇಶನ್ ಅವರು ತಗೊಳ್ತಾರೆ. ಸೊ ಒನ್ ಮೋರ್ ಐ ವಿಲ್ ಗಿವ್ ದಿ ಈಕ್ವೇಶನ್. ದಿ ಕೈನೆಟಿಕ್ ಎನರ್ಜಿ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು, ಅದನ್ನ ಏನ್ ಹೇಳ್ತಿದ್ವಿ ಅಂತ ಹೇಳಿ, ಕೆ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎಚ್ ಮ್ಯೂ ಮೈನಸ್ ಎಚ್ ಮ್ಯೂ ನಾಟ್ ಅಂತ ಇದೆ. ಈ ಈಕ್ವೇಶನ್ ಅವರಿಗೆ ಸಿಗುತ್ತೆ. ಇದನ್ನ ನಾನು ಈಕ್ವೇಶನ್ ಆಫ್ ದಿ ಸ್ಟ್ರೇಟ್ ಲೈನ್ ತಗೊಂಡಿಗೆ ಬರುತ್ತಾ, y is equal to you are getting as mx plus c ಅಂತ ನಿಮಗೆ ಸಿಗುತ್ತೆ. c ಏನಾಗಿದೆ, ಇದು ನನಗೆ c ಆಯ್ತು. ಸ್ಲೋಪ್ ಏನಾಗ್ತದೆ, h ಅಂತ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ಈಕ್ವೇಶನ್ ನ ತಗೊಂಡು ಸೊ ಡ್ರಾ ಮಾಡ್ತಾರೆ. ಡ್ರಾ ಮಾಡಿದಾಗ ಅವ್ರಿಗೆ ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಈ ಗಾಟ್ ಲೈಕ್ ದಿಸ್. ಸೊ ಈ ತರ ಅವ್ರಿಗೆ ಏನಾಗುತ್ತೆ, ಇದು ದಿಸ್ ವಿಲ್ ಬಿ ಇಂಟರ್ಸೆಕ್ಟ್. ಇದು ನನಗೆ ಏನಾಯ್ತು, h mu ನಾಟ್ ವ್ಯಾಲ್ಯೂ ಆಯ್ತು. ಸೊ ಇಲ್ಲಿ ತಗೊಂಡಾಗ ಇಲ್ಲಿ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ. ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಈ ಗಾಟ್ ದಿ ವ್ಯಾಲ್ಯೂ ಆಫ್ h ನಿಮಗೆ ಸಿಗುತ್ತೆ. ಇದು ನನಗೆ ಏನಾಯ್ತು, ಕೆ ಮ್ಯಾಕ್ಸ್ ಆಯ್ತು. ಸೊ ದಿಸ್ ವಿಲ್ ಬಿ ಕೆ ಮ್ಯಾಕ್ಸ್ ಆಯ್ತು. ಇದು ನನಗೆ ಫ್ರೀಕ್ವೆನ್ಸಿ ಅಂತ ಆಯ್ತು. ಇವೆರಡನ್ನು ತಗೊಂಡ್ರೆ ಇಲ್ಲಿ ಇವೆರಡನ್ನು ಕಂಪೇರ್ ಮಾಡಿದ್ರೆ ಎಂ ಇದ್ದ ಜಾಗದಲ್ಲಿ ಏನಿದೆ, ನನಗೆ ಎಚ್ ಇದೆ ಅಂತ ಹೇಳಿದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು ನನಗೆ ಎಸ್ ಸಿಗುತ್ತೆ. ಐನ್ಸ್ಟೀನ್ ಕೊಟ್ಟಾಗ ಏನಾಯ್ತು, ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ರು ಎಂ ಇಸ್ ಈಕ್ವಲ್ ಟು ಸ್ಲೋಪ್ ಇಸ್ ನಥಿಂಗ್ ಬಟ್ ದಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಅವರು ಹೇಳ್ತಾರೆ. ಇವರು ಅದನ್ನ ಡಿಸ್ಪ್ರೂವ್ ಮಾಡೋದಕ್ಕೆ, ಐನ್ಸ್ಟೀನ್ ಹೇಳಿರೋದು ಸುಳ್ಳು ಅಂತ ಹೇಳೋದು ಡಿಸ್ಪ್ರೂವ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿ ಗ್ರಾಫ್ ಅನ್ನ ಡ್ರಾ ಮಾಡ್ತಾರೆ. ಗ್ರಾಫ್ ಅನ್ನ ಡ್ರಾ ಮಾಡಿದಾಗ ಅವ್ರಿಗೆ ಏನ್ ಸಿಗ್ತಿದೆ ಅಂತ ಹೇಳಿದ್ರೆ, ವ್ಯಾಲ್ಯೂ ಆಫ್ ಎಚ್ ಸಿಗ್ತಾ ಇದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 6.625 into 10 to the power of minus 34 ಜೌಲ್ ಸೆಕೆಂಡ್ ಅಂತ ಸಿಗುತ್ತೆ. ಸೇಮ್ ವ್ಯಾಲ್ಯೂನೇ ಸಿಗ್ತಾ ಇದೆ ಅಲ್ವಾ, ಎಕ್ಸ್ಪೆರಿಮೆಂಟ್ ಅಲ್ಲಿ ಅವ್ರು ಮಾಡಿದಾಗ ಸೇಮ್ ವ್ಯಾಲ್ಯೂ ಸಿಗ್ತಾ ಇದೆ. ಇವ್ರು ಮಾಡಿರೋ ತಪ್ಪಿಂದ ಏನಾಯ್ತು, ತಪ್ಪನ್ನ ಕಂಡುಹಿಡೋದಕ್ಕೆ ಹೋಗಿ ಏನ್ ಮಾಡ್ತಾ ಇದ್ರೆ, ಐನ್ಸ್ಟೀನ್ ಇಸ್ ರೈಟ್ ಅಂತ ಹೇಳ್ತಾರೆ. ಅದನ್ನ ಸರಿ ಹೇಳಿದ್ಮೇಲೆ ಐನ್ಸ್ಟೀನ್ 1921 Einstein got the Nobel Prize. So Nobel Prize for his discovery of photoelectric effect. ಈ ಎಕ್ಸ್ಪ್ಲನೇಷನ್ ಏನ್ ಮಾಡ್ತಾರೆ, photoelectric effect ನ ಕೊಡ್ತಾರೆ. ಈಗ ಬೇರೆಯವ್ರು ಯಾರೋ ಕಾಲ್ ಎಳಕ್ ಹೋಗ್ತಾ ಇದಾರೆ, ಬಟ್ ಏನ್ ಮಾಡಿದ್ರೆ ಕಾಲ್ ಎಳ್ದು ಅವರೇ ಕೆಳಗೆ ಹೋಗ್ಬಿಡ್ತಾರೆ. ಅವ್ರು ಯಾರು ಕಾಲ್ ಎಳಿತಿದ್ರಲ್ಲ ಅವ್ರೇನಾಯ್ತು, ಹೈಲೈಟ್ ಆಗ್ಬಿಟ್ರು. ಸೊ ಅವಾಗ ಏನಾಯ್ತು, 1921 ಒಳಗೆ he got the Nobel Prize for the explanation of photoelectric effect. ಮಿಲಿಕನ್ ಡಿಸ್ಪ್ರೂವ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಕ್ ಹೋದ್ರು. ಆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಹೋದ್ರು, ಮಾಡಿ ಅಬ್ಸರ್ವೇಷನ್ ಕಲೆಕ್ಟ್ ಮಾಡಿದಾಗ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು. ಆ ಸ್ಲೋಪ್ ಏನಾಗ್ತಿದೆ ಅಂತ ಹೇಳಿದ್ರೆ, ಐನ್ಸ್ಟೀನ್ ಕಂಡುಹಿಡಿದಿರೋ ವ್ಯಾಲ್ಯೂ ಏನಾಯ್ತು, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಏನಾಯ್ತು ಮ್ಯಾಚ್ ಆಗ್ತಿದೆ. ಸೊ ಡಿಸ್ಪ್ರೂವ್ ಮಾಡೋ ಬದಲು ಏನಾಯ್ತು, ಅವರು ಪ್ರೂವ್ ಮಾಡ್ಬಿಟ್ರು. ಸೊ ಆ ಪ್ರೂವ್ ಮಾಡಿರೋದ್ರಿಂದ ಐನ್ಸ್ಟೀನ್ ಏನಾಯ್ತು, ಇವನ್ ಕೊಟ್ಟಿರೋ ಥಿಯರಿ ಏನಾಗ್ತದೆ, ಇಟ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳಿ 1921 ಒಳಗೆ ಏನ್ ಮಾಡ್ತಾರೆ, Nobel Prize is awarded for the Einstein. Right? This is the explanation of photoelectric effect by using the Einstein explanation. Any doubt in that? So if you have any doubt, you know, for 4 minutes, doubt in the KD. Devraj, you have doubt? No, sir. Okay. Deekshita, doubt idena? No. Ankita? Ankita, you have doubt? No. Jishan? Dishan, no. Okay. Deekshit? Prabha? Ankita ji, Vibridhara. Okay. So, doubt, it is very, very important. So, okay, this is very, very important. ಇದನ್ನ 5 marks ಗೂ ಕೇಳಿದ್ದಾರೆ. ಮತ್ತೆ ಫಾರ್ಮುಲಾ ಕೊಟ್ಟಿದ್ದಾರೆ, ಕೈನೆಟಿಕ್ ಎನರ್ಜಿ ಫಾರ್ಮುಲಾನ, ಅದನ್ನ ಯೂಸ್ ಮಾಡ್ಕೊಂಡು ತುಂಬಾ ಸತಿ ಏನ್ ಮಾಡಿದ್ರೆ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ರೆ. ನೀವು ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಮ್ಯಾಕ್ಸಿಮಮ್ ವೇಟೇಜ್ ಇರೋದು ಇದೇ ಕಾನ್ಸೆಪ್ಟ್ ಗೆ. ಆಯ್ತಾ? ಡೆಫಿನೇಷನ್ಸ್ ಗಳಿದೆ, ವರ್ಕ್ ಫಂಕ್ಷನ್ ಡೆಫಿನೇಷನ್ ಇದೆ, ಆಮೇಲೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಎಲ್ಲ ಇದೆ. ಅದ್ರ ಜೊತೆ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? So this is about the Einstein explanation of photoelectric effect. Okay, ಅವರು ಫೈಂಡ್ ಔಟ್ ಮಾಡೋದು kinetic energy of emitted electron. Okay, kinetic energy of emitted electron is equal to k max is equal to energy given to the electron minus work function. So ನಿಮಗೆ ಎಷ್ಟು ಬರುತ್ತೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. Okay, phi naught ಅಂತ ಹೇಳಿದ್ರೆ it is work function, minimum energy needed for the electron to come out of the metal surface ಅಂತ ನಾವು ಅದನ್ನ ಕರಿತೀವಿ. ಓಕೆ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಕಿಂತ ನೀವು ಏನ್ ಮಾಡ್ಬೋದು, ಜಾಸ್ತಿ ತಗೋಬೇಕು.
ರ್ಯಾಂಕ್ ಬರಬೇಕು 90% ಮಾಡ್ಬೇಕು 80% ಮಾಡ್ಬೇಕು ಅಂತ ಹೇಳಿದ್ರೆ 35 ತಗೊಂಡ್ರೆ ನಿಮ್ಗೆ 80% ಆಗೋದಿಲ್ಲ. ನಿಮ್ಗೆ ಏನ್ ಬರ್ಬೇಕು 90+ ತಗೊಂಡ್ರೆ ಮಾತ್ರ ನಿಮ್ಗೆ 90% ಮೇಲೆ ಆಗುತ್ತೆ. ಸೊ ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಸೊ ವಿ ಕ್ಯಾನ್ ಎಕ್ಸ್ಪ್ಲೇನ್ ದಿ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಸ್ ಮೆನ್ಷನ್ಡ್ ಹಿಯರ್. ಓಕೆ, ಅರ್ಥ ಆಯ್ತಾ? ಸೊ ನಾಳೆ ನಾನು ಟೈಮಿಂಗ್ ಅನ್ನ ಹೇಳ್ತೀನಿ. ಸೊ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಹಾಕ್ತಾ ಇರ್ತೀನಿ, ಅದನ್ನ ಫಾಲೋ ಅಪ್ ಮಾಡಿ ಆಯ್ತಾ. ಈಗ ಅಡ್ಮಿಷನ್ ಪ್ರೊಸೆಸ್ ಇದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಡೀತಾ ಇದೆ. ಅದಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ ಯಾವಾಗ ಮಾಡ್ಬೇಕು ಅಂತ, ಅದಕ್ಕೆ ಸಂಜೆ ಹಾಕಿದೀನಿ, ಈ ಟೈಮ್ ಅಲ್ಲಿ ಹಾಕಿದ್ದೀನಿ. ಸೊ ಇದೇ ಟೈಮ್ ಓಕೆ ಅಂತ ಹೇಳಿದ್ರೆ ನಾಳೆನೂ ಹಾಕ್ತೀನಿ. ಸೊ ನೀವ್ ಏನಂತ ನನಗೆ ಮೆಸೇಜ್ ಹಾಕಿ, ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಮೆಸೇಜ್ ಹಾಕಿ. ಓಕೆ, ಆಯ್ತಲ್ವಾ ಎಲ್ರಿಗೂ? ಸೊ ಐ ವಿಲ್ ಕ್ಲೋಸ್ ದಿಸ್. ಥ್ಯಾಂಕ್ ಯು. Thank you, sir.